ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಚಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಏರ್ಟೆಲ್ 5G ಅನ್ಲಿಮಿಟೆಡ್ ಡೇಟಾವನ್ನು ಯೂಸ್ ಮಾಡ್ತಿದ್ರೆ ಮೊದಲೇದಾಗಿ, ಸೊ ನಿಮಗೆ ಇವಾಗ ಅದು ವರ್ಕ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಫೋನ್ 5G ಇದೆ ಮತ್ತು ನಿಮ್ಮ ಏರ್ಟೆಲ್ 5G ಸಿಮ್ ಕೂಡ ಇದೆ, ಆದರೂ ಕೂಡ ನಿಮಗೆ ಏರ್ಟೆಲ್ ಅನ್ಲಿಮಿಟೆಡ್ 5G ಡೇಟಾ ಸಿಗ್ತಾ ಇಲ್ಲ. ಸೊ ಅದು ಯಾಕೆ ಸಿಗ್ತಾಯಿಲ್ಲ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಸಿಗಬೇಕಂದ್ರೆ ನಿಮಗೆ ಏನು ಮಾಡಬೇಕಂತಲೂ ಕೂಡ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಏರ್ಟೆಲ್ ಅನ್ಲಿಮಿಟೆಡ್ 5G ನೆಟ್ವರ್ಕ್ ಅನ್ಲಿಮಿಟೆಡ್ ಡೇಟಾ ವರ್ಕ್ ಆಗ್ತಾಯಿಲ್ಲ ಅಂತ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ಏರ್ಟೆಲ್ ಅನ್ಲಿಮಿಟೆಡ್ 5G ಡೇಟಾ ಬಗ್ಗೆ ನಾನು ಆಲ್ರೆಡಿ ಒಂದು 2 ವೀಡಿಯೋ ಮಾಡಿದೆ. ಸೊ ನಿಮಗೆ ಆ ಒಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅದನ್ನು ಮೊದಲನೇದಾಗಿ ನೋಡ್ಕೊಂಡು ಬರಿ. ಸೊ ಯಾವ ರೀತಿ ಏರ್ಟೆಲ್ ಅನ್ಲಿಮಿಟೆಡ್ 5G ಡೇಟಾವನ್ನು ಆ್ಯಕ್ಟಿವೇಟ್ ಮಾಡೋದಂತ. ಸೊ ಇವಾಗ ಫ್ರೆಂಡ್ಸ್, ಇವಾಗ ಒಂದು ಹೊಸ ಅಪ್ಡೇಟ್ ಬಂದಾಗಿಂದ ಚೇಂಜ್ ಆಗಿದೆ. ಸೊ ಯಾಕಂತಂದರೆ ನೋಡ್ಬೋದು, ಪ್ರೈಸ್ ಹೈಕ್ ಆದಾಗಿಂದನೂ ಕೂಡ ಒಂದು ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ. ಸೊ ಆದ್ದರಿಂದ ಫ್ರೆಂಡ್ಸ್, ಇವಾಗ ನಿಮಗೆ ನಿಮ್ಮ ಹತ್ರ 5G ಫೋನ್ ಇರುತ್ತೆ, ಹಾಗೆ ನಿಮ್ಮ ಹತ್ರ ಏರ್ಟೆಲ್ 5G ಕೂಡ ಸಿಮ್ ಇರುತ್ತೆ, ಆದರೂ ಕೂಡ ನಿಮಗೆ ಅನ್ಲಿಮಿಟೆಡ್ ಬರ್ತಾಯಿಲ್ಲ. ಸೊ ಆದ ಕಾರಣ ನೀವು ಏನು ಮಾಡಬೇಕಂತಂದರೆ ಫ್ರೆಂಡ್ಸ್, ಇವಾಗ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಪ್ಲೇಸ್ಟೋರ್ದಲ್ಲಿ ಕೂಡ ಸಿಗುತ್ತೆ. ಸೊ ನೀವು ಮೊಬೈಲ್ ನಂಬರನ್ನ ಹಾಕ್ಬಿಟ್ಟು OTP ಇಂದ ಲಾಗಿನ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮಾರ್ಕ್ ತೋರಿಸುತ್ತೆ ನೋಡು, ಅಥವಾ ನೀವು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ನಾನು ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು ಯಾರೋ ಮಾರ್ಕ್ ಮೇಲೆ. ಸೊ ಇಲ್ಲಿ ನಮಗೆ ಬೈ ಡೇಟಾ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇವಾಗ ನಮಗೆ ಇದರ ಪಕ್ಕದಲ್ಲಿ ನೋಡ್ಬೋದು ಅನ್ಲಿಮಿಟೆಡ್ 5G ಪ್ಲ್ಯಾನ್ಸ್ ಅಂತ ಇದೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ಪ್ಲ್ಯಾನ್ಸನ್ನು ಹಾಕ್ಕೊಂಡಿದ್ರೆ ಮಾತ್ರ ನಿಮಗೆ ಅನ್ಲಿಮಿಟೆಡ್ ಸಿಗುವಂಥದ್ದು. ಅಂತಂದರೆ ಫ್ರೆಂಡ್ಸ್, ಇವಾಗ ನೋಡ್ಬೋದು, ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇವಾಗ ನಮಗೆ ಮೋರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ, ನೋಡೋದು ಮೋರ್ ರಿವಾರ್ಡ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಅಂತ ಬರೆದಿರಬೇಕಾಗುತ್ತೆ. ಸೊ ಬರೆದಿದ್ದರೆ ಮಾತ್ರ ನಿಮಗೆ ಇಲ್ಲಿ ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗೋದಿಲ್ಲ. ಸೊ ನೋಡ್ಬೋದು, ಇವಾಗ ಎಲ್ಲದರಲ್ಲಿ ಇರುತ್ತೆ ನೋಡ್ಬೋದು, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಿಮಗೆ ಅಲ್ಲಿ ಮೊದಲಾಗಿ ಪಪ್ಪ ಆಗ್ತಾ ಇರುತ್ತೆ ನೋಡ್ಬೋದು, ಅನ್ಲಿಮಿಟೆಡ್ 5G ಡೇಟಾ ಅಂತ. ಸೊ ಅಂತಂದರೆ ಫ್ರೆಂಡ್ಸ್, ಇದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಮಿನಿಮಮ್ ನಿಮ್ಮ ಡೈಲಿ ಡೇಟಾ 2GB ಇರಬೇಕಾಗುತ್ತೆ, ಅಂತಂದರೆ ಮಾತ್ರ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುವಂಥದ್ದು. ಸೊ ನೋಡ್ಬೋದು, ಅದು ಒಂದೇ ಸೌಂಡ್ ಥರ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಹತ್ರ 2GB ಡೇಟಾ ಮೇಲ್ಗಡೆ ಇರಬೇಕಾಗುತ್ತೆ, ಡೈಲಿ 2GB ಇರಬೇಕಾಗುತ್ತೆ, ಆಫ್ಲೈನ್ಸ್ ಇರಬೇಕಾಗುತ್ತೆ 2GB. ಇಲ್ಲಿ ನೋಡ್ಬೋದು, ಇವಾಗ ನಮಗೆ 84 ಡೇಸ್ ನೋಡ್ಬೋದು 2GB ಡೇಟಾ ಫಾರ್ ಡೈಲಿ 979 ಇದೆ. ಸೊ ಇದಕ್ಕೆ ಅನ್ಲಿಮಿಟೆಡ್ 5G ಡೇಟಾ ಇದೆ, ಇಲ್ಲಿ ನೋಡ್ಬೋದು. ಸೊ ಮೋರ್ ರಿವಾರ್ಡ್ಸ್ಗೆ ಬಂದರೆ ನೋಡ್ಬೋದು, ಇವಾಗಲೇ ಅನ್ಲಿಮಿಟೆಡ್ 5G ಡೇಟಾ. ಸೊ ಈ ಥರದ ಒಂದು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ರೆ ಮಾತ್ರ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ 56 ಡೇಸ್ 2GB ಫಾರ್ ಡೈಲಿ ಡೇಟಾ ಇದೆ ನೋಡ್ಬೋದು. ಸೊ 649 ಇಲ್ಲಿ ಪಾಪಪ್ ಆಗ್ತಾಯಿದೆ ಅನ್ಲಿಮಿಟೆಡ್ 5G ಡೇಟಾ ಅಂತ. ಅಂತಂದರೆ ಮಿನಿಮಮ್ ನಿಮ್ಮ ಡೈಲಿ ಡೇಟಾ 2GB ಇರಬೇಕಾಗುತ್ತೆ. ಸೊ ಅಂತಂದರೆ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಸಿಗುವಂಥದ್ದು, ಇಲ್ಲಾಂದರೆ ನಿಮ್ಮ ಯಾವುದೇ ಕಾರಣಕ್ಕೂ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಸಿಗಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.